ಅಡುಗೆ ಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಮಂಗಳೂರು ಬೆಂಡೆಕಾಯಿ ಸಾಂಬಾರು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಮಂಗಳೂರು ಬೆಂಡೆಕಾಯಿ ತುಂಬಾ ರುಚಿಯಾಗಿರುತ್ತೆ. ನೋಡಿ ಹಸಿರಾಗಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಅರ್ಧ ಕೆ ಜಿಗೆ ಇದೊಂದು 7-8 ಬರುತ್ತೆ ಅಷ್ಟೇ. ಮತ್ತು ದೊಡ್ಡ ದೊಡ್ಡ ಸೈಜ್ನಲ್ಲಿ ಇರುತ್ತೆ, ಸ್ವಲ್ಪ ಉದ್ದಕ್ಕೆ ದಪ್ಪಕ್ಕೆ ಇರುತ್ತೆ. ಇದು ನೋಡೋದಕ್ಕೆ ತುಂಬ ಬಲ್ತೋಗಿರೋ ಥರ ಕಾಣಿಸುತ್ತೆ, ಬಟ್ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ಒಂದು 3 ಬೆಂಡೆಕಾಯಿ ಹಾಕ್ಕೊಂಡು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು 4 ಪಲ್ಯ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಪಲ್ಯದು ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಮತ್ತು ಬೇರೆ ಯಾವುದೆಲ್ಲ ನಾನು ಅಡುಗೆ ಮಾಡಿದ್ದೀನಿ ಅದರದ್ದು ಅಡುಗೆಗಳೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ನೋಡಿ ಪ್ರೋತ್ಸಾಹಿಸಿ. ಹಾಗೆ ನೋಡಿ ಬೆಂಡೆಕಾಯಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಾಮಗ್ರಿಗಳು ಇಷ್ಟು ಬೇಕಾಗುತ್ತೆ. ಈರುಳ್ಳಿ ಮತ್ತು ಹೀಂಗು, ಸ್ವಲ್ಪ ತೊಗರಿಬೇಳೆ, ಸಾಂಬಾರು ಪೌಡರು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಉಪ್ಪು, ಹುಣಸೆ ಹಣ್ಣಿನ ರಸ, ರೆಡ್ ಚಿಲ್ಲಿ ಪೌಡರು, ಹಾಗೆಯೇ ಮಸ್ಟರ್ಡ್ ಸೀಡ್ಸು, ಇದಿಷ್ಟು ಬೇಕಾಗುತ್ತೆ. ಫಸ್ಟಿಗೆ ನಾನು ಫ್ರೈ ಪ್ಯಾನ್ನ ಬಿಸಿ ಮಾಡಿಕೊಂಡು ಒಂದು ಕಡೆ ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ತೊಗರಿಬೇಳೆನ ಕುಕ್ಕರ್ನಲ್ಲಿ ಒಂದು 3 ವಿಷಲ್ ಬರೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬೇಗನೆ ಸಿಂಪಲ್ಲಾಗಿ ಮಾಡುವಂಥ ಬೆಂಡೆಕಾಯಿ ಸಾಂಬಾರು. ಇದು ಅನ್ನದ ಜೊತೆ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ, ಜಾಸ್ತಿ ತೀರ ತೆಳು ಬೇಡ. ಮತ್ತು ಕಾಯಿ ತುರಿನೂ ಇಟ್ಟಿದ್ದೀನಿ, ಅದು ಆಪ್ಷನು, ಬೇಕಿದ್ದರೆ ಹಾಕ್ಕೊಳ್ಬೋದು. ಫಸ್ಟಿಗೆ ಫ್ರೈ ಪ್ಯಾನ್ ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಒಂದೇ ಫ್ರೈ ಪ್ಯಾನಲ್ಲೇ ಎಲ್ಲನೂ ಮಾಡ್ಕೊಳ್ಬೋದು. ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ, ಮನೆಯಲ್ಲಿ ಯೂಸ್ ಮಾಡ್ತೀರಲ್ಲ ಆ ಎಣ್ಣೆ ಹಾಕ್ಕೊಳ್ಳಿ. ಹಾಗೆಯೇ ಈ ಕಡೆ ತೊಗರಿಬೇಳೆ, ಹಾಗೆ ಸ್ವಲ್ಪ ಹೀಂಗು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು 3 ವಿಷಲ್ ಬರೋದಕ್ಕೆ ಕುಕ್ಕರ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಎಣ್ಣೆ ಕಾದ ನಂತರ ಇದಕ್ಕೆ ಈರುಳ್ಳಿ ಮತ್ತು ಬೆಂಡೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫಸ್ಟಿಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಜಾಸ್ತಿ ಫ್ರೈ ಏನು ಮಾಡೋದು ಬೇಡ, ಒಂದು ಸ್ವಲ್ಪ ಬಾಗಿದ್ರೆ ಸಾಕು. ಹಾಗೆಯೇ ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಸೊ ಬೆಂಡೆಕಾಯಿನಲ್ಲಿ ಸ್ವಲ್ಪ ಲೋಳೆ ಬರುತ್ತೆ ಅಂಥೇಳಿ ಸುಮಾರು ಜನ ಬೆಂಡೆಕಾಯಿನ ಅವಾಯ್ಡ್ ಮಾಡ್ತಾರೆ ತಿನ್ನೋದನ್ನ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರೋದ್ರಿಂದ ಬೆಂಡೆಕಾಯಿ ಯೂಸ್ ಮಾಡಿ. ಬೆಂಡೆಕಾಯಿಲಿರೋ ಲೋಳೆ ಎಲ್ಲ ಹೋಗಬೇಕಾದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಲಿಂಬೆ ರಸ ಹಾಕ್ಕೊಳ್ಬೋದು. ಹಾಕ್ಕೊಂಡು ಈ ಥರ ಫ್ರೈ ಮಾಡ್ತಾಯಿರಿ. ಅದರಲ್ಲಿ ಬಂದಿರೋ ಲೋಳೆ ಅದು ಹಾಗೆಯೇ ಸರಿ ಹೋಗುತ್ತೆ. ಆಮೇಲೆ ನೀವು ಸಾಂಬಾರಿಗೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕೂಡ ಲೋಳೆ ಬರೋದಿಲ್ಲ. ಈಗ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅರಿಶಿನ ಕೂಡ ಹಾಕ್ಕೊಂಡೆ. ಮೊದಲಿಗೆ ನಾನು ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ, ಆವಾಗಲೇ ಅದು ಲೋಳೆ ಎಲ್ಲ ಕಡಿಮೆ ಆಯಿತು. ನೋಡಿ ಇವಾಗ ಒಂದು ಸ್ವಲ್ಪ ಮುಚ್ಚಳವನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಟ್ರೆ ಸಾಕು. ಅಷ್ಟರವರೆಗೂ ಈ ಕಡೆ ಕುಕ್ಕರ್ ವಿಷಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು 3 ವಿಷಲ್ ತಗೊಳ್ತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಆವಾಗಲೇ ಚೆನ್ನಾಗಿರುತ್ತೆ ಸಾಂಬಾರು. ಈಗ ನೋಡಿ ಫಸ್ಟಿಗೆ ನಾನು ಇದು ಬೇಳೆ ಬೇಯಿಸಿದ್ನಲ್ಲ ಅದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬೆಂಡೆಕಾಯಿ ಮತ್ತು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಒಂದೇ ಪಾತ್ರೆಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಇವಾಗ ಸುಮಾರೆಲ್ಲ ಪದಾರ್ಥಗಳು ಸೇರಿಸೋದಿದೆ. ಇವಾಗ ನೋಡಿ ಫಸ್ಟಿಗೆ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡೆ. ನಂತರ ರೆಡ್ ಚಿಲ್ಲಿ ಪೌಡರು, ಹಾಗೆ ಅರಿಶಿನ ಪೌಡರ್ ಸ್ವಲ್ಪ. ಇವಾಗ ಸಾಂಬಾರು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. MTR ಸಾಂಬಾರು ಪೌಡರ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇವಾಗ ಇದನ್ನು ಬಸ್ದು ಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಲೇಬೇಕು, ಆವಾಗಲೇ ರುಚಿ ಬರೋದು. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೀಗೆ ಹಾಕ್ಕೊಂಡಿದ್ದೀನಿ. ಇದಿಷ್ಟೂ ಮೀಡಿಯಮ್ ಉರಿನಲ್ಲೇ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಆಲ್ರೆಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಮತ್ತು ಚೆನ್ನಾಗಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆಯಲ್ಲ, ಸೊ ಒಂದೇ ಒಂದು ಕುದಿ ಸಾಕು. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಚಿಕ್ಕದೊಂದು ಪಾತ್ರೆ ಇಟ್ಕೊಳ್ಳಿ, ಒಗ್ಗರಣೆ ಪಾತ್ರೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಹೀಂಗು, ಕರಿಬೇವು, 2 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಮಸ್ಟರ್ಡ್ ಸೀಡ್ಸ್, ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಒಳಗಡೆ ಸ್ವಲ್ಪ ಸಾಂಬಾರನ್ನ ಹಾಕಿ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿ ತಕ್ಷಣ ಮುಚ್ಚಳವನ್ನು ಮುಚ್ಚಿಟ್ಬಿಡಿ. ಅದರ ಘಮ ಅಲ್ಲೇ ಇರಬೇಕು. ಹಾಗಾಗಿ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಂಬಾರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವಿಡಿಯೋಸ್.